ನನ್ನ ಕೊಲೀಗ ಪ್ರಶಾಂತ್ ನಾಥು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಏನು ತುಂಬ ಕೋಲಾಹಲ ಏನಾಗಲಿಕ್ಕಿಲ್ಲ. ಸಮಿತಿ ರಚನೆ ಮಾಡೋಣ, ಅಧ್ಯಯನ ಮಾಡಿ ವರದಿ ಬರಲಿ, ಅಲ್ಲಿಗೆ ಹೋಗಬಹುದು ಅಂತ ಅನ್ಸುತ್ತೆ. ಅಜಿತ್ ನೋಡಿ, ಎರಡು ವಿಕಲ್ಪಗಳಲ್ಲಿ ಅಥವಾ ಎರಡು ಸಾಧ್ಯತೆಗಳಲ್ಲಿ ಕೋಲಾಹಲದ ಅವಕಾಶಗಳು ಜಾಸ್ತಿ ಇರ್ತವೆ. ಒಂದು ತಿರಸ್ಕಾರ ಅಥವಾ ಅಂಗೀಕಾರ. ಈಗ ತಿರಸ್ಕಾರ ಮಾಡಬೇಕಾದ್ರೆ ಸ್ವತಃ ಸಿದ್ದರಾಮಯ್ಯನವರ ಇಡೀ ಒಂದು ವಿಶ್ವಾಸಾರ್ಹತೆ ವಿಲ್ ಬಿ ಅಟ್ ಸ್ಟೇಕ್. ಹೌದು, ನ್ಯಾಚುರಲಿ. ಯಾಕಂದರೆ ಸಿದ್ದರಾಮಯ್ಯನವರು ವೋಕಲ್ ಆಗಿ ಅಹಿಂದ ಸಮುದಾಯಗಳ ಬಗ್ಗೆ, ಜಾತಿ ಗಣತಿ ಬಗ್ಗೆ, ಈ ಸರ್ವೇಕ್ಷಣೆಗಳ ಬಗ್ಗೆ ವೋಕಲ್ ಆಗಿ ಕಳೆದ 10-12 ವರ್ಷಗಳಿಂದ ಮಾತಾಡ್ತಾ ಇದ್ದಾರೆ. ಹೀಗಾಗಿ ಏಕಾಏಕಿ ಅದನ್ನು ತಿರಸ್ಕಾರ ಮಾಡಿದರೆ ನ್ಯಾಚುರಲಿ ಅವ್ರದ್ದೇ ವೋಟ್ ಬ್ಯಾಂಕಿಗೆ ಅವರು ಮತ್ತು ತಿರಸ್ಕಾರ ಮಾಡೋದೇ ಆಗಿದ್ರೆ ಅಜಿತ್, ಈ ವರದಿಯನ್ನು ಕ್ಯಾಬಿನೆಟ್ಗೆ ತರಬೇಕಾಗಿತ್ತು. ಯಾಕೆ? ಸೊ ನ್ಯಾಚುರಲಿ ಅದನ್ನೇನು ಸಿದ್ದರಾಮಯ್ಯ ಮಾಡಲ್ಲ. ಅಂಗೀಕಾರ ಮಾಡಬೇಕಾದ್ರೆ ನೋಡಿ, ಹಿಂದೆಲ್ಲ ಇದು ಆಗ್ತಿತ್ತು. ಹಿಂದೆ ಈ ಸಮ್ಮಿಶ್ರ ಸರ್ಕಾರಗಳ ಕ್ಯಾಬಿನೆಟ್ನಲ್ಲಿ ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ಸ್ಗಳು ಡಿಸೆಂಟ್ ನೋಟನ್ನು ಹಾಕ್ತಾಯಿದ್ರು. ನಾವೀಗ ಜಜ್ಮೆಂಟ್ಗಳಲ್ಲಿ ನೋಡ್ತೀವಲ್ವ, ಅಂದರೆ ಕಾಂಟ್ರರಿ ಜಜ್ಮೆಂಟ್ಗಳನ್ನು ಕೊಡ್ತಾರೆ, ಇಂಡಿಪೆಂಡೆಂಟ್ ಜಜ್ಮೆಂಟ್ಗಳನ್ನು ಕೊಡ್ತಾರೆ. ಆ ರೀತಿ ಸಚಿವರು ಹಾಕ್ತಾಯಿದ್ರು. ಬಟ್ ಇತ್ತೀಚಿನ ನನಗನ್ಸುತ್ತೆ ಮಾಧ್ಯಮಗಳು ಪ್ರಬಲವಾಗಿ, ಟೆಲಿವಿಷನ್ ಮಾಧ್ಯಮಗಳಲ್ಲಿ ಥ್ರೆಡ್ಬೇರ್ ಚರ್ಚೆ ಆಗಲಿಕ್ಕೆ ಶುರು ಆದಮೇಲೆ ಯಾವುದೇ ಕ್ಯಾಬಿನೆಟ್ ಸಭೆಯಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ವಿರೋಧ ಇದ್ದರೆ ದೇ ಕೀಪ್ ದಿಸ್ ಆ್ಯಸ್ ಎ ಪೆಂಡಿಂಗ್ ಇಶ್ಯೂ. ಯಾವತ್ತಿಗೂ ಇಲ್ಲ, ನೀವು ಡಿಸೆಂಟ್ ಹಾಕಿ ನಾವು ಪಾಸ್ ಮಾಡ್ಕೊಂಡ್ಬಿಡ್ತೀವಿ ಅಂತಕ್ಕಂಥದ್ದು ಮಾಡಲ್ಲ. ಮತ್ತು ಪೊಲಿಟಿಕಲ್ ಪಾರ್ಟಿ, ಒಂದೇ ಪೊಲಿಟಿಕಲ್ ಪಾರ್ಟಿಯ ಸರ್ಕಾರ ಇದ್ದಾಗ ಅದನ್ನು ಮಾಡಲಿಕ್ಕೆ ಹೊರಟ್ರೆ ಪಾರ್ಟಿ ಇಬ್ಬಾಗ ಆಗಿಬಿಡುತ್ತೆ. ಜಾತಿಯ ಕಾರಣದಿಂದ 2 ಇಬ್ಬಾಗಗಳನ್ನು ಆಗಿಬಿಡುತ್ತೆ. ಆ ಕಾರಣಕ್ಕೋಸ್ಕರ ಅಂಗೀಕಾರದ ಸಾಧ್ಯತೆಗಳು ಕೂಡ ತೀವ್ರವಾಗಿ ಕಡಿಮೆ ಕಾಣ್ತವೆ. ಗಲಾಟೆ ಗದ್ದಲ ಆಗಲಿಕ್ಕಿಲ್ಲ ಅಂತ ನನಗೆ ಅನಿಸಲ್ಲ. ಯಾಕಂದರೆ ಹೊರಗಡೆ ಯಾವ ಪ್ರಮಾಣದ ಒಂದು ರೀತಿಯ ವಾದ ಪ್ರತಿವಾದವನ್ನು ನಾವು ನೋಡ್ತಾ ಇದ್ದೀವಿ, ಅದು ಕ್ಯಾಬಿನೆಟ್ನಲ್ಲೂ ಕೂಡ ಅದು ಪ್ರತಿಫಲನ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಅಂತ ಅನಿಸುತ್ತೆ ನನಗೆ. ವೀರಶೈವ, ಈಗ ಹೊರಗಡೆ ವೀರಶೈವ ಸಮುದಾಯ ಇರಲಿ, ಒಕ್ಕಲಿಗರ ಸಮುದಾಯ ಇರಲಿ, ಕಾಯ್ತಾ ಇರುತ್ತೆ ನಮ್ಮ ಸಚಿವರಲ್ಲಿ ಏನು ಮಾತಾಡ್ತಾರೆ ಜಾತಿ ಗಣತಿ ಬಗ್ಗೆ ಅಂತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಅವರು ಕರೆದಿದ್ದ ಒಕ್ಕಲಿಗರ ಶಾಸಕರ ಸಭೆಯಲ್ಲಿ ಇದು ನಿರ್ಧಾರ ಆಯ್ತಂತೆ. ಚಲುವರಾಯಸ್ವಾಮಿ ಅವರು, ಕೃಷ್ಣ ಬೈರೇಗೌಡರು ಮಾತಾಡಬೇಕು. ಹೀಗಾಗಿ ಸಮುದಾಯಗಳ ಅಭಿಪ್ರಾಯಗಳನ್ನು ಹೇಳಲಿಕ್ಕೆ ಸಚಿವರಿಗೆ ಅವಕಾಶ ಸಿಗುತ್ತೆ ಅಂತ ನನಗನ್ಸುತ್ತೆ. ಆದರೆ ಅಂತಿಮವಾಗಿ ಮಧ್ಯಮ ಮಾರ್ಗ ಕಾಣ್ತಾ ಇರೋದು 2 ಸಾಧ್ಯತೆಗಳು. ಒಂದು, ಸದಾಶಿವ ಆಯೋಗದ ವರದಿ ಬಂದಾಗ ಬಸವರಾಜ ಬೊಮ್ಮಾಯಿ ಅವರು ಅದನ್ನು ಮಾಡಿದರು. ಸಂಪುಟ ಉಪಸಮಿತಿಯ ಪರಾಮರ್ಶೆಗೆ ಆ ವರದಿಯನ್ನು ಕೊಡೋದು. ಅದರ ಅರ್ಥ ವರದಿಯ ಅಂಗೀಕಾರ ಅಲ್ಲ. ಅದರ ಆಧಾರದ ಮೇಲೆ ನೀವೇನಾದರೂ ಶಿಫಾರಸುಗಳನ್ನು ಮಾಡ್ತೀರಾ, ಕ್ಯಾಬಿನೆಟ್ ಸಬ್ ಕಮಿಟಿ ಹ್ಯಾಸ್ ದಟ್ ಪವರ್. ಕರೆಕ್ಟ್. ಅದನ್ನು ಕೊಡಬಹುದು. ಇಲ್ಲವಾದಲ್ಲಿ ನಿವೃತ್ತ ಮುಖ್ಯ ಕಾರ್ಯದರ್ಶಿಗಳು ಅಥವಾ ಒಂದು IAS ಅಧಿಕಾರಿಗಳ ಒಂದು ಕಮಿಟಿಗೆ ಈ ಒಂದು ಸಮಿತಿಯನ್ನು ಮಾಡಿ ನೀವು ಮರಳಿ ಎಲ್ಲ ಸ್ಟೇಕ್ ಹೋಲ್ಡರ್ಸ್ಗಳ ಜೊತೆ ಮಾತನಾಡಿ ಅವರೇನಂತಾರೆ ಅನ್ನೋದನ್ನು ಕೇಳಿಕೊಂಡು ಈ ವರದಿಗೆ ಏನಾದರೂ ಬದಲಾವಣೆಗಳನ್ನು ತರಬೇಕಾ, ಈ ವರದಿಯನ್ನು ಇಟ್ಕೊಂಡು ಏನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ನೀವು ಕ್ಯಾಬಿನೆಟ್ಗೆ ಸಲಹೆ ಕೊಡಿ ಅಂತಕ್ಕಂಥ ನಿರ್ಣಯವನ್ನು ಕೂಡ ತೆಗೆದುಕೊಳ್ಳಿಕ್ಕೆ ಸಾಕು ಅಂತ ಅನಿಸುತ್ತೆ. ಅದರ್ವೈಸ್ ಅಂಗೀಕಾರ ಮತ್ತು ತಿರಸ್ಕಾರ ಇದರ ಎರಡೂ ರಾಜಕೀಯ, ಅದರದ್ದು ಬ್ಯಾಕ್ಲ್ಯಾಶು ಇದೆ, ರಾಜಕೀಯ ಲಾಭನೂ ಇದೆ. ಕರೆಕ್ಟ್. ಆದರೆ ಈ ರೀತಿಯ ಸಮಿತಿ ಅನೇಕ ಬಾರಿ ಪೊಲಿಟಿಕ್ಸ್ನಲ್ಲಿ ಹೇಳಲಾಗತ್ತೆ. PV ನರಸಿಂಹರಾವ್ ಅವರು ಹೇಳ್ತಾ ಇದ್ರು, ಇಫ್ ಯು ಕಾಂಟ್ ಕನ್ವಿನ್ಸ್, ಕನ್ಫ್ಯೂಸ್ ದೆಮ್ ಅಂತ. ಇಫ್ ಯು ಕಾಂಟ್ ಕನ್ಫ್ಯೂಸ್ ದೆಮ್, ಮೇಕ್ ಎ ಕಮಿಟಿ ಅಂತ. ಮೇಕ್ ಎ ಕಮಿಟಿ, ಒಂದು ಸಮಿತಿ ಮಾಡಿಬಿಡಿ. ಸಮಿತಿ ಮಾಡಿದರೆ 6 ತಿಂಗಳು, 8 ತಿಂಗಳು, 10 ತಿಂಗಳು ಮುಂದೆ ಹೋಗುತ್ತೆ ಅಂತಕ್ಕಂಥ. ಹಾಗಾಗಿ ನನಗನ್ಸುತ್ತೆ ಆ ಸಮಿತಿ ಮಾಡತಕ್ಕಂಥ ಸಾಧ್ಯತೆಗಳು ಜಾಸ್ತಿ. ಹಿಂದೆ ಬಸವರಾಜ ಬೊಮ್ಮಾಯಿ ಅವರೊಂದು ಮಾಧುಸ್ವಾಮಿ ಕಮಿಟಿ ಮಾಡಿದರು. ಈಗ AJ ಸದಾಶಿವ ಆಯೋಗದ ವರದಿ, ಆಮೇಲೆ ಭಕ್ತವತ್ಸಲ ಕಮಿಟಿ ಆಯಿತು. AJ ಸದಾಶಿವ ಆಯೋಗದ ವರದಿಯ ಶಿಫಾರಸ್ಸಿನ ಮೇಲೆ ಒಳ ಮೀಸಲಾತಿ ಆಗಿಲ್ಲ. AJ ಸದಾಶಿವ ಆಯೋಗದ ವರದಿಗೆ ಬೇರೆ ಕಮಿಟಿ ಕೊಟ್ಟು ಶಿಫಾರಸುಗಳನ್ನು ತೆಗೆದುಕೊಂಡು ಅದು ಒಳ ಮೀಸಲಾತಿಯ ನಿರ್ಣಯವನ್ನು ಚುನಾವಣೆಗೆ ಮುಂಚೆ ಬಸವರಾಜ ಬೊಮ್ಮಾಯಿ ಘೋಷಿಸಿದರು. ಅದೇ ರೀತಿಯ ಸಾಧ್ಯತೆಗಳು ಈ ಒಂದು ಸರ್ವೇಕ್ಷಣೆಯ ಬಗ್ಗೆ ಕೂಡ ಜಾಸ್ತಿಯಾಗಿ ಕಾಣ್ತಾ ಇವೆ. ಇನ್ನೊಂದು ಇರ್ತಕ್ಕಂಥದ್ದು, ಕ್ಯಾಬಿನೆಟ್ನಲ್ಲಿ ಒಂದು ನಿರ್ಣಯವನ್ನು ತೆಗೆದುಕೊಂಡು ಬಾಲನ್ನು ಕೇಂದ್ರ ಸರ್ಕಾರದತ್ತ ಎಸೆಯೋದು. ಕರೆಕ್ಟ್. ಈಗ 85% ಮೀಸಲಾತಿಯನ್ನು ತರಬೇಕಾದ್ರೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟನ್ನು ತರಬೇಕಾಗತ್ತೆ. ಹೌದು.
ಆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟನ್ನು ಇಡೀ ದೇಶದಲ್ಲಿ ತನ್ನಿ, ಜಾತಿ ಗಣತಿಯನ್ನು ಮಾಡಿ ಅಂತಕ್ಕಂಥದ್ದನ್ನು ಕ್ಯಾಬಿನೆಟ್ನಲ್ಲಿ ನಿರ್ಣಯ ತೆಗೆದುಕೊಂಡು ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಕ್ಕಂಥ ನಿರ್ಣಯವನ್ನು ಕೂಡ ತೆಗೆದುಕೊಳ್ಳಿಕ್ಕೆ ಸಾಕು ಅಂತ ಅನಿಸುತ್ತೆ. ನಾನಾ ಅಭಿಪ್ರಾಯಗಳಿವೆ, ನ್ಯಾಚುರಲಿ ಭಿನ್ನಾಭಿಪ್ರಾಯಗಳಿವೆ. ಹೌದು. ಆದರೆ ಇದನ್ನು ಸರ್ವಸಮ್ಮತಿಗೆ ತರಲಿಕ್ಕೆ ಕ್ಯಾಬಿನೆಟ್ಟಿಗೆ ಸಾಧ್ಯ ಆಗುತ್ತಾ ಅಂತಕ್ಕಂಥದ್ದು ಇನ್ನೊಂದು ಗಂಟೆಯಲ್ಲಿ ಸ್ಪಷ್ಟವಾಗಲಿದೆ. ಬಟ್ ನ್ಯಾಚುರಲಿ ಅಜಿತ್, ಹೊರಗಡೆ ಯಾವ ಅಭಿಪ್ರಾಯ ಇದೆನೋ ಕ್ಯಾಬಿನೆಟ್ನಲ್ಲೂ ಕೂಡ ಬಿಸಿ ಬಿಸಿ ಚರ್ಚೆ ಆಗುತ್ತೆ. ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳ ಕ್ಯಾಬಿನೆಟ್ನಲ್ಲಿ ಏನಾಗುತ್ತೆ ಅನ್ನೋದಕ್ಕಿಂತ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾತಾಡಿದ್ರಲ್ಲ, ಅಲ್ಲಿ ಏನಾಗಿರ್ಬೋದು ಅನ್ನೋದೇ ಜಾಸ್ತಿ ಕುತೂಹಲ. ದೇ ಆರ್ ಇನ್ ಲಾಗರ್ ಹೆಡ್ಸ್. ಅಜಿತ್, ಆದರೆ ಇಬ್ಬರದು ಒಂದು ಪಾಸಿಟಿವ್ ಅಂಶ ಏನು ಅಂತಂದರೆ, ದೇ ಆರ್ ಡೆಫಿನೆಟ್ಲಿ ಅಟ್ ಲಾಗರ್ ಹೆಡ್ಸ್ ಫ್ರಮ್ 6 months. ಹೌದು. ಆದರೆ ಈ ರೀತಿಯ ನಿರ್ಣಯಗಳನ್ನು ಬಂದಾಗ ಇಬ್ಬರು ಸೀಸನ್ ಪೊಲಿಟಿಷಿಯನ್ಸ್ ಕುತ್ಕೊಂಡು ಮಾತಾಡ್ತಾರೆ ಏನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ. ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಯಾವುದೇ ನಿರ್ಣಯ ತೆಗೆದುಕೊಂಡು ಹೊಡೆತ ಬೀಳೋದು ಪಾರ್ಟಿಗೆ. ಕರೆಕ್ಟ್. ಆ ದೃಷ್ಟಿಯಿಂದ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಲೂಪ್ನಲ್ಲಿ ಇರುತ್ತೆ ಅಂತಕ್ಕಂಥದ್ದು ಸ್ಪಷ್ಟ. ಪ್ರೀಡಿಸೈಡೆಡ್ ಇರುತ್ತೆ ಏನು ಮಾಡಬೇಕು ಅಂತಕ್ಕಂಥದ್ದು. ಬಟ್ ಅದು ಏನಾಗುತ್ತೆ ಅಂತಕ್ಕಂಥದ್ದು ಪ್ರಾಯಶಃ ಕ್ಯಾಬಿನೆಟ್ ಸಭೆ ನಂತರ ಸ್ಪಷ್ಟವಾಗಿದೆ. ಎಸ್, ಆನಂದ ಬೈದನ ಮನೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ನೇರ ಸಂಪರ್ಕದಲ್ಲಿದ್ದಾರೆ ವಿಧಾನಸೌಧದಿಂದಲೇ. ಆನಂದ, ನಿನ್ನೆ ಒಕ್ಕಲಿಗ ಶಾಸಕರ ಸಭೆಯಲ್ಲಿ ನಿರ್ಣಯ ತಗೊಂಡಿದ್ದಾರೆ. ಚಲುವರಾಯಸ್ವಾಮಿಯವರು, ಕೃಷ್ಣ ಬೈರೇಗೌಡರು ಮಾತಾಡೋದು ಇವತ್ತು ಕ್ಯಾಬಿನೆಟ್ನಲ್ಲಿ ಅಂತ. ವೀರಶೈವ ಲಿಂಗಾಯತ ಮಹಾಸಭಾದ ಮೀಟಿಂಗ್ನಲ್ಲಿ ಏನಾದ್ರು ಆ ಥರದ ನಿರ್ಣಯಗಳಾಗಿದ್ದಾವ? ಯಾರು ಮಾತಾಡೋದು, ಏನು ಕತೆ ಅಂತ? ಅಜಿತ್, ಸಚಿವ ಸಂಪುಟ ಸಭೆ ಆರಂಭಗೊಂಡಿದೆ. ನಿರೀಕ್ಷೆಯಂತೆ 2 ಪ್ರಬಲ ವರ್ಗಗಳಿಗೆ ಸೇರಿರ್ತಕ್ಕ ಸಚಿವರುಗಳು ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ತಮ್ಮ ಸಮುದಾಯಕ್ಕೆ ಪೂರಕವಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ. ಮುಖ್ಯವಾಗಿ DCM DK ಶಿವಕುಮಾರ್ ನೇತೃತ್ವದಲ್ಲಿ ಒಕ್ಕಲಿಗ ಶಾಸಕರ ಸಭೆ ನಡೆದಾಗ ಯಾರು ಮಾತಾಡಬೇಕು, ಯಾವ ವಿಚಾರಗಳನ್ನು ಮಾತಾಡಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ನಿರ್ದೇಶನವನ್ನು ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡರು ಮತ್ತು ಚಲುವರಾಯಸ್ವಾಮಿ ಅವರಿಗೆ ನೀಡಲಾಗಿದೆ. ಮತ್ತು ಅವರು ಅಧಿಕೃತವಾಗಿ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ತಮ್ಮ ಸಮುದಾಯದ ಪರವಾಗಿರ್ತಕ್ಕಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ. ಇನ್ನೊಂದು ಕಡೆ ಇವತ್ತು ಬೆಳಗ್ಗೆ 11 ಗಂಟೆಗೆ ಲಿಂಗಾಯತ ಶಾಸಕರ ಸಭೆಯನ್ನು ಕೂಡ ಕರೆಯಲಾಗಿತ್ತು. ಆದರೆ ಲಿಂಗಾಯತ ಶಾಸಕರ ಸಭೆ ಮುಂದಕ್ಕೆ ಹೋಗಿದೆ, ಅಂದರೆ ಅಲ್ಲಿ ಸಭೆ ಆಗಲಿಲ್ಲ. ಯಾಕೆಂತಂದರೆ ಇವತ್ತು ಕಾಂಗ್ರೆಸ್ ಪ್ರತಿಭಟನೆ ಇರುವಂಥ ಕಾರಣಕ್ಕಾಗಿ ಬಹುತೇಕ ಶಾಸಕರೆಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸ್ತೇವೆ ಅಂತಕ್ಕ ಸಂದೇಶ ಕೊಟ್ಟಂಥ ಕಾರಣಕ್ಕಾಗಿ ಸಭೆ ಮುಂದಕ್ಕೆ ಹೋಗಿದೆ. ಆದರೆ MB ಪಾಟೀಲ್ ಅವರ ನಿವಾಸದಲ್ಲಿ ಈಗ ಸಚಿವ ಸಂಪುಟ ಸಭೆಗೂ ಮುಂಚಿತವಾಗಿ ಕೆಲ ಸಚಿವರುಗಳು ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಸಹಜವಾಗಿ ಅಲ್ಲಿದ್ದಂಥ ಸಚಿವರೆಲ್ಲರೂ ಕೂಡ ಸಮುದಾಯದ ಪರವಾಗಿರ್ತಕ್ಕಂಥ ನಿಲುವುಗಳನ್ನು ಸಚಿವ ಸಂಪುಟದ ಹೇಗೆ ತೆಗೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಮಾಡಿದ್ದಾರೆ. ಆದರೆ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಏನು ನಿರ್ಣಯ ಆಗುತ್ತೆ, ಮುಖ್ಯಮಂತ್ರಿಗಳ ಮೂಡ್ ಏನಿದೆ ಅಥವಾ DCM ಅವರ ಮೂಡ್ ಏನಿದೆ ಅಥವಾ ಹೈಕಮಾಂಡ್ ಯಾವ ಸಂದೇಶವನ್ನು ಕೊಟ್ಟಿದೆ, ಎಲ್ಲದೂ ಕೂಡ ಸಹಜವಾಗಿ ಇವತ್ತು ಪ್ರಸ್ತಾಪ ಆಗುತ್ತೆ. ಆ ಕಾರಣಕ್ಕಾಗಿ ಸಹಜವಾಗಿ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಯಾವ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರೋ ಅದರ ಆಧಾರದ ಮೇಲೆ ಲಿಂಗಾಯತ ಸಚಿವರುಗಳು, ಒಕ್ಕಲಿಗ ಸಚಿವರುಗಳು ತಮ್ಮದೇ ಆಗಿರ್ತಕ್ಕಂಥ ಅಭಿಪ್ರಾಯಗಳನ್ನು, ಸಮುದಾಯಕ್ಕೆ ಪೂರಕವಾಗಿರ್ತಕ್ಕಂಥ ಏನು ಅಭಿಪ್ರಾಯಗಳಿದೆ ಆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂಥ ಪ್ರಯತ್ನ ಮಾಡ್ತಾರೆ. ಆದರೆ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಅಂತಿಮವಾಗಿ ಅಂದರೆ ಎಲ್ಲ ಸಚಿವರಿಗೂ ಮಾತಾಡಲಿಕ್ಕೆ ಅವಕಾಶ ಕೊಡ್ತಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯ ಆಗಿದೆ. ಸಂಪುಟ ಸಭೆ ಆರಂಭಗೊಂಡಿದೆ. ಸಚಿವರಲ್ಲೂ ಕೂಡ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ ನಂತರದಲ್ಲಿ ಅಂತಿಮವಾಗಿ CM ಮತ್ತು DCM ಮತ್ತು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ. ಹಾಗಾಗಿ ಅಂತಿಮವಾಗಿ ಮುಖ್ಯಮಂತ್ರಿಗಳು ಯಾವ ನಿರ್ಧಾರಕ್ಕೆ ಬರ್ತಾರೆ ಅಂತಕ್ಕಂಥದ್ದು ಕುತೂಹಲ ಕಾರಣ ಆಗಿದೆ. ಇಲ್ಲಿ ಒಂದನ್ನು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಅಂತಂದ್ರೆ ಸರ್ಕಾರದ ಬಳಿ ಇರ್ತಕ್ಕಂಥ ಆಪ್ಷನ್ಸ್ಗಳ ಬಗ್ಗೆನೂ ಕೂಡ ಚರ್ಚೆ ಆಗುತ್ತೆ. ಯಾಕಂದ್ರೆ 6 ಪುಟಗಳ ಟಿಪ್ಪಣಿಯನ್ನು ಇವತ್ತು ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕೆ ಕೊಟ್ಟಿದೆ. ಮುಖ್ಯವಾಗಿ ಒಂದು ಏನು ಹಿಂದುಳಿದ ವರ್ಗಗಳ ಆಯೋಗ, ಶಾಶ್ವತ ಆಯೋಗ ಕೊಟ್ಟಿರ್ತಕ್ಕಂಥ ವರದಿ ಏನಿದೆ, ವರದಿಯ ಶಿಫಾರಸುಗಳು ಜಾರಿ ಮಾಡ್ತಕ್ಕಂಥದ್ದು. ಇನ್ನೊಂದು ಶಿಫಾರಸಲ್ಲಿರ್ತಕ್ಕಂಥ ಬಹಳ ಪ್ರಮುಖವಾಗಿರುವಂಥ ಶಿಫಾರಸು ಅಂತಂದರೆ 31% ಇರ್ತಕ್ಕಂಥ 52%ಗೆ ರೆಫರ್ ಮಾಡ್ತಕ್ಕಂಥದ್ದು, ಅಂದರೆ ಹೆಚ್ಚುವರಿ ಮಾಡ್ತಕ್ಕಂಥದ್ದು. ತಮಿಳುನಾಡಿನ ಮಾದರಿ ಮತ್ತು ಜಾರ್ಖಂಡ್ ಮಾದರಿಯಲ್ಲಿ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಸಹಜವಾಗಿ ಈಗ ಟಿಪ್ಪಣಿಯಲ್ಲಿ ಮೂಲಕ ಅದನ್ನು ಪ್ರಸ್ತಾಪ ಮಾಡಿದ್ದಾರೆ. 69 ತಮಿಳುನಾಡಲ್ಲಿದೆ, 77 ಜಾರ್ಖಂಡಲ್ಲಿದೆ. ಸೊ ಹಾಗಾಗಿ ಆ ಒಂದು ಎಂಪೆರಿಕಲ್ ಡಾಟಾದ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ ಅದನ್ನು ಮಾನ್ಯ ಮಾಡಿದೆ. ಹಾಗಾಗಿ ನೀವು ಕೂಡ ಕರ್ನಾಟಕದಲ್ಲಿ ಈ ಒಂದು ವರದಿಯ ಆಧಾರದ ಮೇಲೆ ಕರ್ನಾಟಕದಲ್ಲಿ 52% ಮಾಡಬೇಕು ಅಂತ ಸಂಬಂಧಪಟ್ಟಾಗೆ ಸಚಿವ ಸಂಪುಟ ನಿರ್ಣಯ ಮಾಡಬೇಕು ಅಂತಕ್ಕಂಥ ಪ್ರಸ್ತಾಪವನ್ನು ಈ ಟಿಪ್ಪಣಿಯಲ್ಲಿ ಮಾಡಲಾಗಿದೆ. ಹಾಗಾಗಿ ಈ ಟಿಪ್ಪಣಿಯಲ್ಲಿ ಬಗ್ಗೆ ಚರ್ಚೆ ಆಗುತ್ತೆ. ಒಂದೊಮ್ಮೆನಾದರೂ ಕೂಡ ಟಿಪ್ಪಣಿಗೆ ಅನುಮೋದನೆ ಕೊಟ್ಟಿದ್ದೇ ಆದರೆ ನಿಶ್ಚಯವಾಗಿಯೂ ಕೂಡ ಕೇಂದ್ರ ಸರ್ಕಾರದ ಬಳಿಗೆ ಹೋಗಬೇಕಾಗುತ್ತೆ. ಕೇಂದ್ರ ಸರ್ಕಾರ ಆ ಬಗ್ಗೆ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅದು ಸಹಜವಾಗಿ ಮುಂದಿನ ದಿನಗಳಲ್ಲಿ ಅದು ಕಾನೂನಾತ್ಮಕವಾಗಿರ್ತಕ್ಕಂಥ ಪ್ರಕ್ರಿಯೆಗಳು ಮುಂದುವರಿತದೆ. ಆದರೆ ಸಚಿವ ಸಂಪುಟ ಸಭೆಯ ಏನು ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ಕೊಟ್ಟಿರ್ತಕ್ಕಂಥ ವರದಿ ಏನಿದೆ, ಈ ವರದಿಯನ್ನು ಜಾರಿ ಮಾಡ್ತಕ್ಕಂಥ ವಿಚಾರದಲ್ಲಿ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಬೇಕು, ತಜ್ಞರ ಸಮಿತಿ ಮಾಡಬೇಕು. ಈ ವಿಚಾರದಲ್ಲಿ
ಸಂದರ್ಭದಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ. ಯಾಕಂತಂದರೆ ಈಗಾಗಲೇ ಸಮುದಾಯಗಳು ಬೇರೆ ಬೇರೆ ಸಮುದಾಯಗಳು ತಮ್ಮದೇ ಆದಂಥ ರೀತಿಯಲ್ಲಿ ವಿರೋಧಗಳನ್ನು ವ್ಯಕ್ತಪಡಿಸಿವೆ. ಹಾಗಾಗಿ ಆ ಸಮುದಾಯಗಳನ್ನು ಬ್ಯಾಲೆನ್ಸ್ ಮಾಡ್ತಕ್ಕಂಥದ್ದು, ಒಂದು ರೀತಿ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಕ್ಕಂಥ ರೀತಿಯಲ್ಲಿ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದೆ ಆದರೆ ಯಾವ ರೀತಿಯ ಪರಿಣಾಮಗಳಾಗುತ್ತೆ. ಯಾಕಂದರೆ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ರೆ ಯಾರು ಅಧ್ಯಕ್ಷರು ಅಂತಕ್ಕಂಥ ಬಹಳ ಮುಖ್ಯ ಆಗುತ್ತೆ. DCM ಅವ್ರನ್ನ ಮಾಡಬೇಕು, ಮಹದೇವಪ್ಪ ಅವ್ರನ್ನ ಮಾಡಬೇಕು, ಸಂತೋಷ್ ಲಾಡ್ ಅವ್ರು ಮಾಡಬೇಕು, ಅಥವಾ ಸಹಜವಾಗಿ ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳು ಇರ್ತದೆ. ಚೀಫ್ ಸೆಕ್ರೆಟರಿ ನಿವೃತ್ತ ಮುಖ್ಯ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ತಜ್ಞರ ಸಮಿತಿ ಮಾಡಿದ್ದೆ ಆದರೆ ಅವರೇನು ರೀತಿಯ ಅಭಿಪ್ರಾಯಗಳು ಕೊಡ್ತಾರೆ, ಆ ಒಂದು ಸಮಿತಿ ಯಾರ ಒತ್ತಡಕ್ಕೆ ಒಳಗಾಗಬಹುದು, ಇವೆಲ್ಲವೂ ಕೂಡ ಸಹಜವಾಗಿ ಇರ್ತಕ್ಕಂಥ ಸಂಶಯಗಳು. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ, ಅವರ ಫೀಲಿಂಗ್ ಏನು ಅಂತಕ್ಕಂಥ ಬಹಳ ಮುಖ್ಯ. ಯಾಕಂದರೆ ನಾವೀಗ ನಮ್ಮ ಹಿಂದ್ಗಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೆಲ ಹೊತ್ತಿನ ಮೊದಲು ಹೋದರು, ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ, ಮಾತಾಡ್ರಿ ಅದೇನು ವಿಶೇಷ ಸರ್ ಅಂತ ಕೇಳುವಂಥ ಪ್ರಯತ್ನ ಮಾಡಿದಾಗ ಅವರ ಮುಖಭಾವದಲ್ಲಿ ಕಿಂಚಿತ್ತೂ ಬದಲಾವಣೆ ಕಾಣಲಿಲ್ಲ, ರಿಯಾಕ್ಟು ಮಾಡಲಿಲ್ಲ, ಭಾಳ ಗಂಭೀರವಾಗಿ ಅವರು ಒಳಗಡೆ ಹೋದರು. ಅಂದರೆ ನಾವೆಷ್ಟೇ ಅವ್ರನ್ನ ಕೇಳುವಂಥ ಪ್ರಯತ್ನ ಮಾಡಿದಾಗಲೂ ಕೂಡ ಅವ್ರು ಯಾವ ರೀತಿ ವಿಚಲಿತ ಆಗಲಿಲ್ಲ, ತಂಪಾಡಿಗೆ ಅವರು ಎಂದಿನಂತೆ ಅವರು ಭಾಳ ಗಂಭೀರವಾಗಿ ಸಚಿವ ಸಂಪುಟ ಸಭೆಗೆ ಹೋದರು. ಅವರ ಹಿಂದಿದ್ದಂಥ ಸಚಿವರೆಲ್ಲರೂ ಕೂಡ ಅವರು ಕೂಡ ಅಷ್ಟೇ ಒಂದು ಗಂಭೀರವಾಗಿ ಸಚಿವ ಸಂಪುಟ ಸಭೆಗೆ ಹೋಗಿದ್ದಾರೆ. ಸಂಪುಟ ಸಭೆಗೆ ಹೋದ ನಂತರದಲ್ಲಿ ಮುಖ್ಯಮಂತ್ರಿಗಳ ಕೊಠಡಿಯಲ್ಲಿ DCM ಮತ್ತು CM ಅವರು ಕೆಲ ಹೊತ್ತು ಮಾತುಕತೆ ಮಾಡಿದ್ರು. ನಂತರದಲ್ಲಿ ಕ್ಯಾಬಿನೆಟ್ ಸ್ಟಾರ್ಟ್ ಆಗಿದೆ. ಕ್ಯಾಬಿನೆಟಲ್ಲಿ ಆರಂಭಿಕವಾಗಿ ಹಿಂದುಳಿದ ವರ್ಗಗಳ ಕಲ್ಯಾಣದಲ್ಲಿ ಕೊಟ್ಟಿರ್ತಕ್ಕಂಥ ಟಿಪ್ಪಣಿಯನ್ನು ಮಂಡನೆ ಮಾಡಲಾಗುತ್ತೆ. ಮಂಡನೆ ಆದ ನಂತರ ಅದನ್ನು ಈ ಹಿಂದಿನ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ಏನಿದೆ, ಯಾಕಂದರೆ ವರದಿಯನ್ನು ಮಂಡನೆ ಮಾಡಿ ಅದು ಅಂಗೀಕಾರ ಮಾಡಿರ್ತಕ್ಕಂಥ ಇವತ್ತಿನ ಸಭೆಯಲ್ಲಿ ದೃಢೀಕರಣ ಮಾಡಲಾಗುತ್ತೆ. ದೃಢೀಕರಣ ಮಾಡಿದ ನಂತರದಲ್ಲಿ ಯಾಕೆ ವಿಶೇಷ ಸಭೆಯನ್ನು ನಡೆಸಲಾಗಿದೆ, ಅದರಿರ್ತಕ್ಕಂಥ ಅಜೆಂಡಾ ಏನು, ಆ ಅಜೆಂಡದ ಬಗ್ಗೆ ಡಿಸ್ಕಷನ್ ಸ್ಟಾರ್ಟ್ ಆಗುತ್ತೆ. ಈಗ ಡಿಸ್ಕಷನ್ ಸ್ಟಾರ್ಟ್ ಆಗಿದೆ. ಹಾಗಾಗಿ ಈ ಡಿಸ್ಕಷನ್ ನಂತರದಲ್ಲಿ ಯಾವ ಅಭಿಪ್ರಾಯಗಳು ಹೊರಬರಬಹುದು, ಯಾವ ಸಂದೇಶ ಕೊಡಬಹುದು ಅಂತಕ್ಕಂಥ ಕುತೂಹಲ ಇದ್ದಿದೆ. ಯಾಕಂದರೆ ಇವತ್ತು ತೆಗೆದುಕೊಳ್ತಕ್ಕಂಥ ನಿರ್ಧಾರ ರಾಜಕೀಯ ಪಕ್ಷಗಳ ಮೇಲೆ, ಸಮುದಾಯಗಳ ಮೇಲೆ, ಜನಸಾಮಾನ್ಯರ ಮೇಲೆ ಸಹಜವಾಗಿರ್ತಕ್ಕಂಥ ದೊಡ್ಡ ಪರಿಣಾಮಗಳನ್ನು ಉಂಟು ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಎಲ್ಲರ ಕಾತರ ಇದೆ. ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಳಬಹುದು, ಮುಖ್ಯಮಂತ್ರಿಗಳ ಮೂಡ್ ಏನಿದೆ, ಎಲ್ಲವೂ ಕೂಡ ಅಧಿಕೃತವಾಗಿ ಇನ್ನು ಕೆಲವೇ ಹೊತ್ತಲ್ಲಿ ಗೊತ್ತಾಗುತ್ತೆ. ಅಜಿತ್, ಎಸ್, ಥ್ಯಾಂಕ್ ಯು ಸೋ ಮಚ್ ಆನಂದ್ ನಿಮ್ಮ ಎಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.